ಒಂದು ಕಡೆಯಿಂದ ಇನ್ನೊಂದು ಕಡೆ ಶಿಫ್ಟ್ ಮಾಡುವಂಥದ್ದು ಸಾಮಾನ್ಯ ಸಂಗತಿ ಆಗಿರಲಿಲ್ಲ. ನಾನು ಆರಂಭದಲ್ಲೇ ಹೇಳಿದೆ, ಯಾಕಂದರೆ ಈ ಅಭಿಮಾನಿಗಳ ಕಣ್ಣು ತಪ್ಪಿಸುವಂಥದ್ದು ಇದೆಯಲ್ಲ, ಇದು ಸಾಮಾನ್ಯ ಸಂಗತಿ ಅಲ್ಲ. ಜೊತೆಗೆ ಏನಂದರೆ ಯಾವುದೇ ತೊಂದರೆಗಳಾಗಬಾರ್ದು, ಯಾವುದೇ ಅಪಾಯಗಳಾಗಬಾರ್ದು, ಆ ಜವಾಬ್ದಾರಿ ಕೂಡ ಪೊಲೀಸರ ಮೇಲೆ ಇರುತ್ತೆ. ಹೀಗಾಗಿಯೇ 4:15 ಸುಮಾರಿಗೆ ಈ ಪ್ರಕ್ರಿಯೆಗಳ ಆರಂಭ ಆಯಿತು. ಮೊದಲು ಇವರು ಕರ್ಕೊಂಡೋಗಿದ್ದು ಬೊಲೆರೋ ವಾಹನದಲ್ಲಿ ಹೋಗುವಂಥ ಸಂದರ್ಭದಲ್ಲಿ ನಡುವೆ ನಿಲ್ಲಿಸಿ, ಅಂದರೆ ಈ ಯಾರಿಗೂ ಕಾಣಬಾರ್ದು ಅಂತ ಪರದೆ ಕೂಡ ಹಾಕಿದ್ರು, ಅವರು ಬಟ್ಟೆ ಕೂಡ ಹಾಕಿದ್ರು. ಅದೆಲ್ಲ ಆದಮೇಲೆ ಯಾಕೆ ಬೇಕು ಸಹವಾಸ, ಬೇಡವೇ ಬೇಡ ಅಂಥೇಳಿ ಅಲ್ಲಿಂದ ಮತ್ತೆ ಅವ್ರನ್ನ ಟಿಟಿಗೆ ಅವ್ರನ್ನ ಸ್ಥಳಾಂತರಿಸಲಾಯಿತು. ಅಲ್ಲಿಂದ ಮತ್ತೆ ಜರ್ನಿ ಶುರುವಾಯಿತು. ಅಂದರೆ ಈ ಯಾವ ರೀತಿ ಪೊಲೀಸರು ಪ್ಲಾನ್ ಮಾಡಿದರು, ರೂಟನ್ನು ಬದಲಾಯಿಸಿದ್ದು ಹೇಗೆ, ಇದೆಲ್ಲವೂ ಕೂಡ ನಡೆದಿದ್ದು ಹೇಗೆ, ಬನ್ನಿ ನೋಡೋಣ. ಬರ್ತಿ 10 ಜೈಲು ಹಕ್ಕಿಗಳು. ಒಂದೇ ಜೈಲು ಗೂಡಿನಲ್ಲಿದ್ದ 10 ಜೈಲು ಹಕ್ಕಿಗಳು ದಿಕ್ಕು ಬದಲಿಸಿವೆ, ಹರಿದು ಹಂಚಿ ಹೋಗಿವೆ. ರಾಜ್ಯದ ನವ ಜೈಲುಗಳಿಗೆ ಬಂದು ಸೇರುತ್ತಿವೆ. ಅಭಿಮಾನಿಗಳ ದಾಸಾನುದಾಸ ದರ್ಶನ್ ಕೂಡ ಬಳ್ಳಾರಿ ಜೈಲು ಪಾಲಾಗಿದ್ದಾನೆ. ಎಲ್ಲರ ಕಣ್ತಪ್ಪಿಸಿ ದರ್ಶನ್ ಎತ್ತಾಕೊಂಡು ಹೋದ ಪೊಲೀಸ್. 3 ಎಸ್ಕಾಟ್, 1 ಟಿಟಿ, ಹೆಜ್ಜೆ ಹೆಜ್ಜೆಗೂ ಭದ್ರತೆ. K02 G4691 ಇದೆ ಬ್ಲೂ ಕಲರ್ ಬೊಲೆರೋ ಜಿ. ಕೊಲೆ ಆರೋಪಿ ದರ್ಶನ್ ರನ್ನ ಬೆಂಗಳೂರಿನ ಪರಪ್ಪನಗ್ರಹಾರದಿಂದ ಬಳ್ಳಾರಿ ಜೈಲಿನತ್ತ ಮೊದಲು ಎತ್ತಾಕೊಂಡು ಹೋಗಿದ್ದು ಇದೇ ಬೊಲೆರೋ ಜೀಪ್ನಲ್ಲಿ. ಮೊದಲು ದರ್ಶನ್ ಅನ್ನ ತುಮಕೂರು, ಹಿರಿಯೂರು, ಚಳ್ಳಕೆರೆ ಮಾರ್ಗವಾಗಿ ಬಳ್ಳಾರಿಗೆ ಶಿಫ್ಟ್ ಮಾಡ್ತಾರೆ ಅಂತ ಹೇಳಲಾಗಿತ್ತು. ಆದ್ರೆ ಪೊಲೀಸರು ರೂಟ್ ಪ್ಲಾನ್ ಚೇಂಜ್ ಮಾಡಿ ಅಭಿಮಾನಿಗಳಿಗೂ ಶಾಕ್ ಕೊಟ್ಟಿದ್ದಾರೆ. ನಸುಕಿನ ಜಾವ 4:15 ಸುಮಾರಿಗೆ ನಿದ್ರೆಯಲ್ಲಿದ್ದ ದರ್ಶನ್ ಅನ್ನ ಬಡಿದೆಬ್ಬಿಸಿ ಆಂಧ್ರದತ್ತ ಹೆಜ್ಜೆ ಹಾಕೇ ಬಿಟ್ರು. ಪರಪ್ಪನಗ್ರಹಾರ, ಸಿಲ್ಕ್ ಬೋರ್ಡ್, ಬೇಕರಿ ಸರ್ಕಲ್, ಹೆಬ್ಬಾಳ, ಯಲಹಂಕ, ದೇವನಹಳ್ಳಿ ಟು ಚಿಕ್ಕಬಳ್ಳಾಪುರ ಟು ಬಾಗೇಪಲ್ಲಿ ಮೂಲಕವೇ ಆಂಧ್ರ ಪ್ರದೇಶಕ್ಕೆ ಪೊಲೀಸರ ಜೀಪ್ ಎಂಟ್ರಿ ಕೊಟ್ಟಿತ್ತು. ಆಂಧ್ರದ ಪಾಲಸಮುದ್ರಂ ಟು ಪೆನಗುಂಡಂ ಟು ಚೆನ್ನಕೊತ್ತಪಲ್ಲಿ ಟು ಅನಂತಪುರ, ಅಲ್ಲಿಂದ ಉರುವಕೊಂಡಕ್ಕೆ ಜೀಪ್ ಪ್ರಯಾಣ ಮಾಡಿತು. ಹೆಜ್ಜೆ ಹೆಜ್ಜೆಗೂ TV9 ತಂಡ, ದರ್ಶನ್ ವಾಹನ ಫಾಲೋ. ಟಿಟಿಯು ಇದೆ, ಬಿಳಿ ವ್ಯಾನು ಇದೆ, ಆದ್ರೆ ಇವೆರಡರಲ್ಲಿ ದರ್ಶನ್ ಇರಲೇ ಇಲ್ಲ. ಇದನ್ನರಿತ TV9 ವರದಿಗಾರರು ಮೊದಲು ದರ್ಶನ್ ಇದ್ದ ಬೊಲೆರೋ ಜೀಪ್ ಅನ್ನ ಬೆನ್ನತ್ತಿದ್ರು. ಬಾಗೇಪಲ್ಲಿ, ಆಂಧ್ರದ ಅನಂತಪುರಂ, ಉರುವಕೊಂಡ, ಪಾಲಸಮುದ್ರಂ ಮೂಲಕ ಜೋಳದ ರಾಶಿಗೆ ದರ್ಶನ್ ಬಂದ ಪ್ರತಿ ವಿಡಿಯೋ ಫಸ್ಟ್ ಬ್ರೇಕ್ ಮಾಡಿದ್ದೆ TV9. ಹೀಗೆ ಪ್ರತಿ ಗ್ರಾಮದ ವಿಡಿಯೋ ಯಾವಾಗ ಸೆರೆ ಸಿಕ್ಕವೋ ಪೊಲೀಸರು ಒಂದಿಷ್ಟು ಅಲರ್ಟ್ ಆಗಿ ದರ್ಶನ್ ಇದ್ದ ಜೀಪ್ಗೆ ಕಿಟಕಿ ಪರದೆ ಹಾಕಿದ್ದು ಉಂಟು. ನೀಲಿ ಬೊಲೆರೋ ಜೀಪ್ನಿಂದ ಟಿಟಿಗೆ ದರ್ಶನ್ ಶಿಫ್ಟ್. ಜೀಪ್ನಲ್ಲಿ ದರ್ಶನ್ ಇರೋದನ್ನ TV9 ನಿಖರವಾಗಿ ಕಂಟಿನ್ಯೂ ಸುದ್ದಿ ಬಿತ್ತರಿಸ್ತಾನೆ ಇತ್ತು. ಅದಕ್ಕಾಗಿ ಏನೋ ಪೊಲೀಸರು ಇಲ್ಲೂ ಕೂಡ ತಮ್ಮ ಜಾಣ್ಮೆ ಮೆರೆದ್ರು. ಬೊಲೆರೋ ಜೀಪ್ ಆಂಧ್ರ ತಲುಪ್ತಿದ್ದಂತೆ ಅದರಲ್ಲಿದ್ದ ದರ್ಶನ್ ರನ್ನ ಟಿಟಿಗೆ ಶಿಫ್ಟ್ ಮಾಡಲಾಯಿತು. ನೀಲಿ ಬಣ್ಣದ ಟಿಟಿಗೆ ಪರದೆ ಅಳವಡಿಸಿ ಸ್ಥಳಾಂತರ ನಡೆಸಲಾಯಿತು. ದರ್ಶನ್ ಕೂತಿರುವ ಸೀಟ್ ಬಳಿಯ ಕಿಟಕಿಗೆ ಸ್ಕ್ರೀನ್ ಹಾಕಲಾಯಿತು. ಚಿಕ್ಕಬಳ್ಳಾಪುರದಿಂದ ನೀಲಿ ಬಣ್ಣದ ಟಿಟಿಯಲ್ಲೇ ಬಳ್ಳಾರಿಯತ್ತ ದರ್ಶನ್ ಇದ್ದ ವಾಹನ ಸಾಗಿತು. ಕರ್ನಾಟಕ ಬದಲು ಆಂಧ್ರ ರೂಟ್ ಬಳಸಿದ ಪೊಲೀಸರು. ದರ್ಶನ್ ಹೇಳಿ ಕೇಳಿ ಖ್ಯಾತ ನಟ, ಲಕ್ಷಾಂತರ ಫ್ಯಾನ್ ಫಾಲೋಯಿಂಗ್ ಹೊಂದಿರುವ ಸ್ಟಾರ್. ದರ್ಶನ್ ಜೈಲು ಸೇರಿದ್ರು ಅಭಿಮಾನಿಗಳ ಅಭಿಮಾನ ಹೇಗಿತ್ತು ಅನ್ನೋದು ಗೊತ್ತೇ ಇದೆ. ಹೀಗಿರುವಾಗ ಪೊಲೀಸರು ಪಕ್ಕ ತಲೆ ಓಡಿಸಿ ದರ್ಶನ್ ಶಿಫ್ಟ್ ಮಾಡಿದ್ದಾರೆ. ಒಂದ್ ವೇಳೆ ತುಮಕೂರು, ಹಿರಿಯೂರು, ಚಳ್ಳಕೆರೆ ಅಥವಾ ಚಿತ್ರದುರ್ಗ ಮಾರ್ಗವಾಗಿ ಕರೆತಂದಿದ್ರೆ ಅಭಿಮಾನಿಗಳನ್ನ ನಿಯಂತ್ರಿಸುವುದೇ ಕಷ್ಟವಾಗ್ತಾ ಇತ್ತು. ಹೀಗಾಗಿಯೇ ಭದ್ರತೆ ದೃಷ್ಟಿಯಿಂದ ಹಿರಿಯ ಅಧಿಕಾರಿಗಳ ಸೂಚನೆ ಮೇರೆಗೆ ನಸುಕಿನ ವೇಳೆಯೇ ಪೊಲೀಸರು ಶಿಫ್ಟ್ಗೆ ಮುಂದಾದ್ರು. ಯಾವ ಟೈಮ್ನಲ್ಲಿ ಶಿಫ್ಟ್ ಮಾಡ್ತಾರೆ, ಯಾವ ಮಾರ್ಗದಲ್ಲಿ ಶಿಫ್ಟ್ ಮಾಡ್ತಾರೆ ಅನ್ನೋ ಬಗ್ಗೆ ಸಣ್ಣ ಸುಳಿವನ್ನು ಸಹ ಪೊಲೀಸರು ಕೊನೆವರೆಗೂ ಬಿಟ್ಟುಕೊಟ್ಟಿಲ್ಲ. ಮಾಲ್ತೇಶ್ ಜಗಿನ್ ಜೊತೆ ವಿನಾಯಕ್, TV9 ಬಳ್ಳಾರಿ.